ನೀತಿಯನ್ನ ಅನುಸರಿಸೋದನ್ನ ಅವರು ಸದಾ ಶ್ಲಾಘಿಸ್ತಾ ಇದ್ರು. ಅಮೆರಿಕದಂತಹ ಪ್ರಬಲ ರಾಷ್ಟ್ರಗಳ ಒತ್ತಡದ ನಡುವೆಯೂ ಭಾರತ ಇರಾನ್ನೊಂದಿಗೆ ಸಂಬಂಧವನ್ನ ಕಾಯ್ದುಕೊಂಡಿದ್ದನ್ನ ಅವರು ಮೌಲ್ಯಯುತವಾಗಿ ಕಂಡಿದ್ರು. ಇಂದು ಅವರ ನಿರ್ಗಮನ ಕೇವಲ ಇರಾನ್ಗೆ ಮಾತ್ರವಲ್ಲ, ಭಾರತಕ್ಕೂ ಒಬ್ಬ ಮಹಾನ್ ಹಿತೈಷಿಯ ನಷ್ಟವಾಗಿದೆ. ಭಾರತದ ವಿರುದ್ಧದ ಅಂತಾರಾಷ್ಟ್ರೀಯ ಪಿತೂರಿಗಳ ಸಂದರ್ಭದಲ್ಲಿ ಗಟ್ಟಿಯಾಗಿ ನಮ್ಮ ದೇಶದ ಪರ ನಿಲ್ಲುತ್ತಿದ್ದ ಒಬ್ಬ ನಂಬಿಕಸ್ಥ ಧ್ವನಿ ಈಗ ಮೌನವಾಗಿದೆ. ಅವರು ಹಾಕಿಕೊಟ್ಟ ಈ ಸ್ನೇಹದ ಹಾದಿ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧಗಳಿಗೆ ದಾರಿದೀಪವಾಗಲಿದೆ. ಆಯತುಲ್ಲಾ ಅಲಿ ಖಾಮಿನೈಯವರು ಕೇವಲ ರಾಜಕೀಯ ನಾಯಕರಲ್ಲದೆ ಪರ್ಷಿಯನ್ ಸಾಹಿತ್ಯ ಮತ್ತು ಕಾವ್ಯದ ಬಗ್ಗೆ ಅಪಾರ ಪಾಂಡಿತ್ಯ ಹೊಂದಿದ್ರು. ಭಾರತ ಮತ್ತು ಇರಾನ್ ನಡುವಿನ ಹಳೆಯ ಪರ್ಷಿಯನ್ ಭಾಷಾ ಸಂಬಂಧವನ್ನ ಅವರು ಸದಾ ನೆನಪಿಸ್ಕೊಳ್ತಾ ಇದ್ರು. ಮಿರ್ಜಾ ಗಾಲಿಬ್ ಮತ್ತು ಇಕ್ಬಾಲ್ ಅವರ ಕವಿತೆಗಳನ್ನ ಅವರು ಮೆಚ್ಚುತ್ತಾ ಇದ್ರು. ಪಶ್ಚಿಮ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಸ್ಥಿರತೆಯನ್ನ ಕಾಪಾಡುವಲ್ಲಿ ಖಾಮಿನೈಯವರ ಪಾತ್ರ ಮಹತ್ವದ್ದಾಗಿತ್ತು. ವಿಶೇಷವಾಗಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಪ್ರಭಾವವನ್ನ ತಡೆಯಲು ಮತ್ತು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತ ಮತ್ತು ಇರಾನ್ ಒಂದೇ ರೀತಿಯ ಆಲೋಚನೆಗಳನ್ನ ಹೊಂದಿದ್ವು. ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ INSTC ಮೂಲಕ ರಷ್ಯಾ ಮತ್ತು ಯುರೋಪ್ಗೆ ಭಾರತಕ್ಕೆ ಹಾದಿ ಮಾಡಿಕೊಡುವ ಅವರ ದೂರದೃಷ್ಟಿ ಇಲ್ಲಿ ಉಲ್ಲೇಖನೀಯ. ಭಾರತ ತೀವ್ರ ಆರ್ಥಿಕ ಬಿಕ್ಕಟ್ಟು ಎದುರಿಸಿದಾಗ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒಂಟಿಯಾದಾಗ ಖಾಮಿನೈಯವರ ಇರಾನ್ ಭಾರತದ ಪರವಾಗಿ ನಿಂತಿದ್ದ ಹಲವು ಸಂದರ್ಭಗಳಿವೆ. ತೈಲ ವ್ಯಾಪಾರದಲ್ಲಿ ಭಾರತೀಯ ರೂಪಾಯಿಯಲ್ಲೇ ವ್ಯವಹಾರ ನಡೆಸಲು ಒಪ್ಪಿಗೆ ನೀಡಿದ್ದು ಭಾರತದ ವಿದೇಶಿ ವಿನಿಮಯ ಮೀಸಲನ್ನ ಉಳಿಸಲು ಹೇಗೆ ಸಹಾಯ ಮಾಡಿತ್ತು ಅನ್ನೋದು ದಾಖಲಾದ ಇತಿಹಾಸ. ಆಯತುಲ್ಲಾ ಅಲಿ ಖಾಮಿನೈಯವರು ಭಾರತದ ಮುಸ್ಲಿಂ ಸಮುದಾಯದ ಬಗ್ಗೆ ಅಪಾರ ಗೌರವ ಹಾಗೂ ಪ್ರೀತಿ ಹೊಂದಿದ್ರು. ಭಾರತದ ವೈವಿಧ್ಯತೆಯನ್ನ ಅವರು ಸದಾ ಪ್ರಶಂಸಿಸ್ತಾ ಇದ್ರು. ಭಾರತದ ಆಂತರಿಕ ವಿಷಯಗಳಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡದೆ ಭಾರತ ತನ್ನ ಎಲ್ಲ ನಾಗರಿಕರನ್ನ ಒಳಗೊಂಡು ಮುನ್ನಡೆಯುವ ಶಕ್ತಿ ಹೊಂದಿದೆ ಅಂತ ಅವರು ನಂಬಿದ್ರು. ಈ ಸಂತುಲಿತ ಧೋರಣೆ ಭಾರತ ಸರ್ಕಾರದೊಂದಿಗೆ ಅವರ ಸಂಬಂಧವನ್ನ ಗಟ್ಟಿಗೊಳಿಸಿತ್ತು. ಆದರೆ ಆಯತುಲ್ಲಾ ಅಲಿ ಖಾಮಿನೈಯವರ ನಿಧನದ ನಂತರ ಜಾಗತಿಕ ರಾಜಕೀಯದಲ್ಲಿ ಸಂಚಲನ ಉಂಟಾಗಿದ್ದರೂ ಭಾರತ ಸರ್ಕಾರ ಈ ವಿಷಯದಲ್ಲಿ ತೋರ್ತಿರುವ ನಿಗೂಢ ಮೌನ ಈಗ ಚರ್ಚೆಗೆ ಗ್ರಾಸವಾಗಿದೆ. ಭಾರತದ ಇಂಧನ ಭದ್ರತೆ ಮತ್ತು ಚಾಬಹಾರ್ ಬಂದರಿನಂತಹ ಆಯಕಟ್ಟಿನ ಯೋಜನೆಗಳಲ್ಲಿ ಇರಾನ್ ನಿರ್ಣಾಯಕ ಪಾತ್ರ ವಹಿಸಿದ್ದರೂ ಕೇಂದ್ರ ಸರ್ಕಾರ ಇದುವರೆಗೆ ಯಾವುದೇ ಅಧಿಕೃತ ಸಂತಾಪ ಅಥವಾ ಖಚಿತ ನಿಲುವನ್ನ ಪ್ರಕಟಿಸಿಲ್ಲ. ಸರ್ಕಾರದ ಈ ಅಂತರ ಕಾಯ್ದುಕೊಳ್ಳುವ ಧೋರಣೆಯನ್ನ ವಿರೋಧ ಪಕ್ಷಗಳು ತೀವ್ರವಾಗಿ ಟೀಕಿಸಿವೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಮತ್ತು ಶಿವಸೇನೆ UBT ಬಣದ ಸಂಜಯ್ ರಾವತ್ ಅವರಂತಹ ನಾಯಕರು ಭಾರತ ಒಬ್ಬ ನಂಬಿಕಸ್ಥ ಮಿತ್ರನನ್ನ ಕಳೆದುಕೊಂಡಿದೆ ಅಂತ ಹೇಳ್ತಾ ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ನಂತಹ ದೇಶಗಳ ಒತ್ತಡಕ್ಕೆ ಮಣಿದು ಭಾರತ ತನ್ನ ಹಳೆಯ ಮಿತ್ರನ ವಿಷಯದಲ್ಲಿ ಮೌನಕ್ಕೆ ಶರಣಾಗಬಾರದು ಅನ್ನೋದು ವಿರೋಧ ಪಕ್ಷಗಳ ಪ್ರಮುಖ ಆಗ್ರಹ. ಆಯತುಲ್ಲಾ ಅಲಿ ಖಾಮಿನೈ ಅವರ ನಿಧನ ಜಾಗತಿಕವಾಗಿ ಗಂಭೀರ ಪರಿಣಾಮ ಬೀರಲಿದೆ ಅಂತ ಅಭಿಪ್ರಾಯಪಟ್ಟಿರುವ ಶಿವಸೇನೆ UBT ಸಂಸದ ಸಂಜಯ್ ರಾವತ್ ಖಾಮಿನೈ ಅವರನ್ನ ಭಾರತದ ನಿಜವಾದ ಮಿತ್ರ ಅಂತ ಬಣ್ಣಿಸಿದ್ದಾರೆ. ಮುಂಬೈನಲ್ಲಿ ಪತ್ರಿಕಾಗೋಷ್ಠಿ ಪಾಕಿಸ್ತಾನ ಭಾರತದ ಸರಕುಗಳಿಗೆ ತನ್ನ ನೆಲದ ಮೂಲಕ ಹಾದಿ ನೀಡಲು ನಿರಾಕರಿಸುತ್ತಿದ್ದ ಸಂದರ್ಭದಲ್ಲಿ ಖಾಮಿನೈ ಅವರು ಇರಾನ್ನ ಚಾಬಹಾರ್ ಬಂದರನ್ನ ಬಳಸಿಕೊಳ್ಳೋಕೆ ಭಾರತಕ್ಕೆ ಮುಕ್ತ ಅವಕಾಶ ನೀಡಿದ್ರು. ಇದು ಭಾರತಕ್ಕೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದೇಶಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸಿತು. ಈ ಯೋಜನೆ ಭಾರತಕ್ಕೆ ಕೇವಲ ಆರ್ಥಿಕ ಲಾಭವನ್ನಷ್ಟೇ ಅಲ್ಲದೆ ಈ ಪ್ರಾಂತ್ಯದಲ್ಲಿ ಚೀನಾದ ಪ್ರಭಾವವನ್ನ ಸಮರ್ಥವಾಗಿ ಎದುರಿಸಲು ಬೇಕಾದ ಕಾರ್ಯತಂತ್ರದ ಬಲವನ್ನೂ ನೀಡಿತು. ಆಯತುಲ್ಲಾ ಅಲಿ ಖಾಮಿನೈ ಅವರು ಭಾರತದ ವಿವಿಧ ರಾಜಕೀಯ ಗೌರವಾನ್ವಿತ ಮತ್ತು ಆತ್ಮೀಯ ಸಂಬಂಧವನ್ನ ಹೊಂದಿದ್ರು. 2001ರಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಾನ್ಗೆ ಭೇಟಿ ನೀಡಿದಾಗ ಖಾಮಿನೈ ಅವರು ಶಿಷ್ಟಾಚಾರವನ್ನ ಮೀರಿ ಅವರನ್ನ ಬರಮಾಡಿಕೊಂಡಿದ್ರು. ಆ ಭೇಟಿ ತೆಹರಾನ್ ಘೋಷಣೆಗೆ ನಾಂದಿ ಹಾಡಿ ಉಭಯ ದೇಶಗಳ ರಕ್ಷಣಾ ಮತ್ತು ಆರ್ಥಿಕ ಸಂಬಂಧವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತು. ನಂತರದ ದಿನಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೊಂದಿಗೂ ಖಾಮಿನೈ ಅವರು ಉತ್ತಮ ಬಾಂಧವ್ಯವನ್ನ ಮುಂದುವರಿಸಿದ್ರು. 2006 ಈ ವಿಷಯದಲ್ಲಿ ತೋರ್ತಿರುವ ನಿಗೂಢ ಮೌನ ಈಗ ಚರ್ಚೆಗೆ ಗ್ರಾಸವಾಗಿದೆ. ಭಾರತದ ಇಂಧನ ಭದ್ರತೆ ಮತ್ತು ಚಾಬಹಾರ್ ಬಂದರಿನಂತಹ ಆಯಕಟ್ಟಿನ ಯೋಜನೆಗಳಲ್ಲಿ ಇರಾನ್ ನಿರ್ಣಾಯಕ ಪಾತ್ರ ವಹಿಸಿದ್ದರೂ ಕೇಂದ್ರ ಸರ್ಕಾರ ಇದುವರೆಗೆ ಯಾವುದೇ ಅಧಿಕೃತ ಸಂತಾಪ ಅಥವಾ ಖಚಿತ ನಿಲುವನ್ನ ಪ್ರಕಟಿಸಿಲ್ಲ. ಸರ್ಕಾರದ ಈ ಅಂತರ ಕಾಯ್ದುಕೊಳ್ಳುವ ಧೋರಣೆಯನ್ನ ವಿರೋಧ ಪಕ್ಷಗಳು ತೀವ್ರವಾಗಿ ಟೀಕಿಸಿವೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಮತ್ತು ಶಿವಸೇನೆ UBT ಬಣದ ಸಂಜಯ್ ರಾವತ್ ಅವರಂತಹ ನಾಯಕರು ಭಾರತ ಒಬ್ಬ ನಂಬಿಕಸ್ಥ ಮಿತ್ರನನ್ನ ಕಳೆದುಕೊಂಡಿದೆ ಅಂತ ಹೇಳ್ತಾ ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ನಂತಹ ದೇಶಗಳ ಒತ್ತಡಕ್ಕೆ ಮಣಿದು ಭಾರತ ತನ್ನ ಹಳೆಯ ಮಿತ್ರನ ವಿಷಯದಲ್ಲಿ ಮೌನಕ್ಕೆ ಶರಣಾಗಬಾರದು ಅನ್ನೋದು ವಿರೋಧ ಪಕ್ಷಗಳ ಪ್ರಮುಖ ಆಗ್ರಹ.
ಆಯತುಲ್ಲಾ ಅಲಿ ಖಾಮಿನೈ ಅವರ ನಿಧನ ಜಾಗತಿಕವಾಗಿ ಗಂಭೀರ ಪರಿಣಾಮ ಬೀರಲಿದೆ ಅಂತ ಅಭಿಪ್ರಾಯಪಟ್ಟಿರುವ ಶಿವಸೇನೆ ಯುಬಿಟಿ ಸಂಸದ ಸಂಜಯ್ ರಾವತ್,